ಬಾಲಿವುಡ್ ನಟ ದಿಲೀಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜೈಲಿಂದ ನಟ ದಿಲೀಪ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. 85 ದಿನಗಳ ಬಳಿಕ ದಿಲೀಪ್ ಮ್ಯಾಥ್ಯೂಗೆ ರಿಲೀಸ್ ಭಾಗ್ಯ ಸಿಕ್ಕಿದೆ. ಕನ್ನಡದ ನಟಿ, ಸೌತ್ ಇಂಡಿಯಾದ ವೆಲ್ ನೋನ್ ಆಕ್ಟ್ರೆಸ್ ಆಕೆಯನ್ನ ಅಪಹರಣ ಮಾಡಿ ಗ್ಯಾಂಗ್ ರೇಪ್ ಕೇಸಲ್ಲಿ ಈತನ ಪಾತ್ರ ಮಹತ್ವದ್ದು, ಈತನೇ ಅದಕ್ಕೆಲ್ಲ ಸ್ಕೆಚ್ ಹಾಕಿದ್ದು ಅಂತೇಳಿ ಗಂಭೀರ ಆರೋಪ ದಿಲೀಪ್ ಮೇಲೆ ಕೇಳಿ ಬಂದಿತ್ತು. ಸುಮಾರು 6-7 ವರ್ಷ, ಆಲ್ಮೋಸ್ಟ್ 8 ವರ್ಷ ಆಯಿತು ಅಂತ ಕಾಣಿಸುತ್ತೆ. ಆಗಿಂದಲೂ ಕೂಡ ಆರೋಪವನ್ನು ಹೊತ್ಕೊಂಡ್ಬಂದಿದ್ರು. ಮತ್ತೆ ಕಲಾವಿದರ ಸಂಘದಲ್ಲೂ ಕೂಡ ಒಂದು ಸ್ಥಾನವನ್ನು ಪಡೆದಿದ್ರು ದಿಲೀಪ್. ಯಾವಾಗ ಇವ್ರ ಮೇಲೆ ಗಂಭೀರವಾದಂಥ ಆರೋಪಗಳೆಲ್ಲ ಕೇಳಿ ಬಂದಿತ್ತು, ಇವರನ್ನ ಕಲಾವಿದರ ಸಂಘದಿಂದ ಕೈ ಬಿಡಲಾಗಿತ್ತು. ಮತ್ತೆ ದೊಡ್ಡ ದೊಡ್ಡ ನಟರ ಮನೆ ಬಾಗಿಲು ಕೂಡ ಇವರು ತಟ್ಟಿದ್ರು. ನನ್ನ ಮೇಲೆ ಈ ಥರದ ಆರೋಪ ಬಂದಿದೆ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ, ನನ್ನ ಪಾತ್ರ ಇಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನಗಳನ್ನೆಲ್ಲ ಮಾಡಿದ್ರು. 85 ದಿನದ ಆದಮೇಲೆ ದಿಲೀಪ್ ಮ್ಯಾಥ್ಯೂಗೆ ರಿಲೀಸ್ ಭಾಗ್ಯ ಸಿಕ್ಕಿದೆ. ಕೇರಳದ ಖ್ಯಾತ ನಟ ದಿಲೀಪ್ ಮ್ಯಾಥ್ಯೂಗೆ ರಿಲೀಸ್ ಭಾಗ್ಯ ಸಿಕ್ಕಿದೆ. ನಾನು ಆಗಲೇ ಹೇಳಿದಾಗೆ 2017 ಜುಲೈ 10ಕ್ಕೆ ಗ್ಯಾಂಗ್ ರೇಪ್ ಕೇಸ್ ಆಗಿತ್ತು. ಆಗ ದಿಲೀಪ್ ಮೇಲೆ ಗಂಭೀರವಾದಂಥ ಆರೋಪ ಕೇಳಿಬಂದಿತ್ತು. 8 ವರ್ಷಗಳ ಬಳಿಕ ರಿಲೀಫ್ ಸಿಕ್ಕಿದೆ. ನಟಿಯನ್ನ ಕಿಡ್ನಾಪ್ ಮಾಡಿ ಸಹಚರರ ಜೊತೆಯಲ್ಲಿ ಸೇರಿ ಗ್ಯಾಂಗ್ ರೇಪ್ ಮಾಡಿರುವಂಥ ಆರೋಪ ಇತ್ತು. ಸೂಕ್ತವಾದಂಥ ಸಾಕ್ಷ್ಯಾಧಾರಗಳು ಈತನ ವಿರುದ್ಧವಾಗಿ ಕೊಡೋಕ್ ಆಗಲಿಲ್ಲ ಅಥವಾ ಸಬ್ಮಿಟ್ ಮಾಡೋಕೆ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ದಿಲೀಪ್ ಪಾತ್ರ ಇಲ್ಲ ಅಂತ ಹೇಳಿ ಈತನ ಮೇಲೆ ಏನು ಆರೋಪಗಳು ಕೇಳಿ ಬಂದಿತ್ತು, ಕೋರ್ಟ್ ಮುಖೇನನೇ ಅದನ್ನು ಅಲ್ಲಗಳೆಯಲಾಗಿದೆ. ಒಂದು ಬಿಗ್ ರಿಲೀಫ್ ಅಂತೂ ಸಿಕ್ಕಿದೆ. ಬಿಡುಗಡೆ ಭಾಗ್ಯನೂ ಕೂಡ ಸಿಗ್ತಾ ಇದೆ. ಬಾಲಿವುಡ್ ನಟ ದಿಲೀಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ದಕ್ಷಿಣ ಭಾರತದ ಖ್ಯಾತ ನಟಿ, ಕನ್ನಡದಲ್ಲೂ ಸಾಕಷ್ಟು ಸಿನಿಮಾದಲ್ಲಿ ಅವರು ಅಭಿನಯಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು ಆ ಕೇಸ್. ನಟ ದಿಲೀಪ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. 8 ವರ್ಷಗಳ ಆದ್ಮೇಲೆ ಸರಿಯಾದಂಥ ಸೂಕ್ತ ಸಾಕ್ಷ್ಯಾಧಾರಗಳು ಸಿಗದಂತ ಹಿನ್ನೆಲೆಯಲ್ಲಿ ಇದೀಗ ದಿಲೀಪ್ಗೆ ಒಂದು ಬಿಗ್ ರಿಲೀಫ್ ಅನ್ನ ಕೋರ್ಟ್ ಕೊಟ್ಟಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಗೀತಾ. 8 ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿತ್ತು ಈ ಪರ್ಟಿಕ್ಯುಲರ್ ಕೇಸ್. ಕನ್ನಡದಲ್ಲೂ ಅಭಿನಯಿಸಿದ್ರು ಆ ನಟಿ, ಅಂದ್ರೆ ಸೌತ್ ಇಂಡಿಯಾದಲ್ಲಿ ವೆಲ್ ನೋನ್ ಆಕ್ಟ್ರೆಸ್ ಆಗಿದ್ರು, ಬೇರೆ ಬೇರೆ ಭಾಷೆಯಲ್ಲಿ ಅಭಿನಯಿಸಿ. ಸೊ ಆ ನಟಿಯನ್ನ ಕಿಡ್ನಾಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿದಂಥ ಆರೋಪ, ಅಂದ್ರೆ ಈ ಸಂಪೂರ್ಣ ಸ್ಕೆಚ್ ಹಾಕಿದಂಥ ಆರೋಪ ದಿಲೀಪ್ ಮೇಲೆ ಕೇಳಿ ಬಂದಿತ್ತು. ಈ ಕೋರ್ಟ್ ಏನೆಲ್ಲ ಹೇಳಿದೆ ಗೀತಾ? ಶರ್ಮಿತಾ, ಯಾಕಂತ ಹೇಳಿದ್ರೆ ಫೆಬ್ರವರಿ 17, 2017 ಈ ಒಂದು ದಿನವನ್ನ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕನ್ನಡದಲ್ಲೂ ನಟಿಸಿದ್ದಾರೆ, ಜೊತೆಗೆ ಮಲಯಾಳಂನ ಖ್ಯಾತ ನಟಿ, ಅವರನ್ನ ಕಾರಿನಲ್ಲಿ ಅಪಹರಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದ್ರು ಅನ್ನುವಂತಹ ಆ ಒಂದು ವಿಚಾರ ಎಲ್ಲಾ ಕಡೆನೂ ಕೂಡ ಸೆನ್ಸೇಷನ್ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಮೊದಲು ಕೇಳಿ ಬಂದಂತಹ ಹೆಸರು ಅಂತ ಹೇಳಿದ್ರೆ ದಿಲೀಪ್ ಅವ್ರದ್ದು. ಸೊ ಇವರ ಮೇಲೆ ಆರೋಪವನ್ನ ಮಾಡಿದ್ರು, ಜೊತೆಗೆ ಒಂದಷ್ಟು ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಜೊತೆಗೆ ಈ ಒಂದು ಆರೋಪದ ಅಡಿಯಲ್ಲಿ ಪಲ್ಸರ್ ಸುನಿ ಅವರನ್ನ ಕೂಡ ಬಂಧಿಸಲಾಗಿತ್ತು. ಅದಾದ ನಂತರ ಪಲ್ಸರ್ ಸುನಿ ಅನ್ನುವಂಥವರು ಜೈಲಿನಿಂದಾನೇ ದಿಲೀಪ್ ಅವರಿಗೆ ಪತ್ರವನ್ನ ಕಳಿಸಿದ್ದಾರೆ ಅಂತ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಜೊತೆಗೆ ಜುಲೈನಲ್ಲಿ ಬಂಧಿಸಲಾಗಿತ್ತು, ಆದರೆ ಅಕ್ಟೋಬರ್ 2017ಕ್ಕೆ ಅವರನ್ನ ಬಿಡುಗಡೆ ಕೂಡ ಮಾಡಲಾಗಿತ್ತು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳ ನ್ಯಾಯಾಲಯ ದಿಲೀಪ್ ಅವರನ್ನ ನಿರ್ದೋಷಿ ಅನ್ನುವಂತ ಒಂದು ತೀರ್ಪನ್ನ ನೀಡಿರುವಂತದ್ದನ್ನ ನಾವು ನೋಡಬಹುದಾಗಿದೆ ಶರ್ಮಿತಾ. ಅಂದ್ರೆ ಇಲ್ಲಿ ಸೂಕ್ತ ಸಾಕ್ಷ್ಯಾಧಾರದ ಒಂದು ಕೊರತೆ ಕಂಡು ಬಂದಿದೆ ದಿಲೀಪ್ ಮೇಲೆ ಅಂತ ಕೇಳಿ ಬಂದಿತ್ತು. ಅಂದ್ರೆ 8 ವರ್ಷಗಳಿಂದ ಎಷ್ಟು ಸಫರ್ ಮಾಡಿದ್ರು, ಯಾಕಂದ್ರೆ ಆಗ ಕಲಾವಿದರ ಸಂಘದಲ್ಲಿದ್ರು, ಅವರನ್ನ ಕೈ ಬಿಡಲಾಗಿತ್ತು. ಅದಾದ್ಮೇಲೆ ಮಮ್ಮೂಟಿ ಸೇರಿದಂತೆ ಪ್ರಮುಖರ ಮನೆ ಬಾಗಿಲು ತಟ್ಟಿದ್ರು, ನನ್ನ ಪಾತ್ರ ಇಲ್ಲ ಅಂತ. ಅದಾದ್ಮೇಲೆ ಸಿನಿಮಾದಲ್ಲಿ ಅವಕಾಶಗಳೇನಾದ್ರೂ ಕಮ್ಮಿ ಆಗಿತ್ತಾ? ಎಷ್ಟು ಸಫರ್ ಪಟ್ಟಿದ್ದಾರೆ 8 ವರ್ಷದಲ್ಲಿ ಥ್ರೂ ಔಟ್? ಖಂಡಿತವಾಗ್ಲು ಅವರು ಒಂದಷ್ಟು ಅವಕಾಶಗಳು ಕೂಡ ಕಡಿಮೆ ಆಗಿತ್ತು. 2017ರಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ. ಅಂದರೆ ಮಲಯಾಳಂನಲ್ಲಿ ಅಲ್ಲಿವರೆಗೂ ಕೂಡ ಅವರ ನಟಿಸಿದಂತಹ ಸಿನಿಮಾಗಳೆಲ್ಲವೂ ಕೂಡ ಸೆನ್ಸೇಷನ್. ಜೊತೆಗೆ ನಟಿಯೂ ಕೂಡ ಅವ್ರ ಜೊತೆ ನಟಿಸಿರ್ತಾರೆ. ಬಟ್ ಯಾವುದೋ ಒಂದು ವೈಷಮ್ಯದ ಕಾರಣದಿಂದಾಗಿ ಈ ರೀತಿ ಮಾಡಿದ್ರು ಅಂತ ಆ ಒಂದು ಆರೋಪವನ್ನು ನಟಿ ಮಾಡಿದಾಗ ಖಂಡಿತವಾಗ್ಲೂ ಅದನ್ನು ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಲಾಗಿತ್ತು. ನ್ಯಾಯಾಲಯದ ಮೊರೆ ಹೋದಂತಹ ನಟಿಗೆ ಸಾಕಷ್ಟು ಜನ ಬೆಂಬಲ ನೀಡಿದ್ರಾದರೂ ಕೂಡ ಅದಾದ ನಂತರ ಅವರಿಗೆ ಸಪೋರ್ಟ್ ಮಾಡಿದವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಈ ಒಂದು ವಿಚಾರದಿಂದ ಯಾರೂ ಕೂಡ ಅವರಿಗೆ ಒಂದು ಬೆಂಬಲ ಕೂಡ ಸಿಗೋದಿಲ್ಲ. ಆಗ ಇಂಡಿವಿಜುವಲ್ ಆಗಿ ಒಂದು ಹೋರಾಟ ಮಾಡ್ತಾರೆ, ಜೊತೆಗೆ ಒಂದಷ್ಟು ಮಾನಸಿಕ ಖಿನ್ನತೆಗೂ ಕೂಡ ನಟಿ ಒಳಗಾಗ್ತಾರೆ. ಸೊ ಇದೆಲ್ಲವನ್ನ ಪರಿಗಣಿಸಿದಾಗ ದಿಲೀಪ್ ಅವರು ನಿಜವಾಗ್ಲೂ ಆರೋಪಿನ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ಒಂದಷ್ಟು ಅವಕಾಶಗಳು ಕೂಡ ಕಡಿಮೆ ಆಗುತ್ತೆ. ಸುಮಾರು ಒಂದು 6ರಿಂದ
7 ಮಂದಿ ಆರೋಪಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅವರೆಲ್ಲರೂ ಕೂಡ ವಿಚಾರಣೆ ನಡೆಸಿ ದಿಲೀಪ್ ಅವರ ಹೆಸರು ಜಾಸ್ತಿ ಕೇಳಿ ಬಂದಾಗ ಅವರನ್ನ ಎಲ್ಲರೂ ಕೂಡ ಒಂದು ರೀತಿ ಆರೋಪಿಯನ್ನಾಗೆ ನೋಡ್ತಾರೆ. ಆದರೆ ಇದೀಗ ಕೇರಳ ನ್ಯಾಯಾಲಯ ಅವರನ್ನ ನಿರ್ದೋಷಿ ಅಂತ ಹೇಳಿದ ಮೇಲೆ ಆ ಒಂದು ತೀರ್ಪು ನಟಿಗೆ ಎಷ್ಟರ ಮಟ್ಟಿಗೆ ಹಿನ್ನಡೆಯನ್ನ ನೀಡಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಈ ಒಂದು ವಿಚಾರವಾಗಿ ನಿರ್ದೋಷಿ ಅನ್ನುವಂತಹ ಪಟ್ಟದಿಂದ ದಿಲೀಪ್ ಅವರು ಈಗ ಕೇರಳ ನ್ಯಾಯಾಲಯದ ತೀರ್ಪನ್ನ ಅವರು ಕೂಡ ಒಂದು ರೀತಿ ಸಂಭ್ರಮಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಒಂದು ವಿಚಾರಕ್ಕೆ ಈಗ ದಿಲೀಪ್ ಅವರು ಯಾವುದೇ ರೀತಿಯ ಒಂದು ಅಪರಾಧವನ್ನ ಮಾಡಿಲ್ಲ, ಅವರು ನಿರ್ದೋಷಿ ಅನ್ನುವಂಥದ್ದನ್ನ ಒಂದು ರೀತಿ ಕ್ಲೀನ್ ಚಿಟ್ ಸಿಗ್ದಂಗಾಗಿದೆ. ಸುದ್ದಿಯನ್ನ ಥ್ಯಾಂಕ್ ಯು ಗೀತಾ.